ಬಂಗಾರದ ಆಸೆಗೆ ಈಗ ಬ್ರೇಕ್ ಬಿದ್ದಿದೆ. ಅಂಥದ್ದೇನಾಯ್ತಪ್ಪ ಅಂತ ನೀವು ಯೋಚನೆ ಮಾಡ್ಬೋದು. ಈಗ ಮತ್ತೆ ಚಿನ್ನದ ರೇಟ್ ಹೆಚ್ಚಾಗಿದೆ. ಎಷ್ಟೋ ಜನ ಯೋಚನೆ ಮಾಡ್ತಾ ಇದ್ರು ಇನ್ನೂ ಕೂಡ ಚಿನ್ನದ ರೇಟ್ ಕಡಿಮೆ ಆಗಬಹುದು, ಆ ಒಂದು ಸಂದರ್ಭದಲ್ಲಿ ಚಿನ್ನವನ್ನ ಖರೀದಿ ಮಾಡೋಣ ಅಂತ. ಆದ್ರೆ ಈಗ ಚಿನ್ನದ ರೇಟ್ ಮತ್ತೆ ಹೆಚ್ಚಾಗಿದೆ. ಬಂಗಾರದ ಬೆಲೆ ಅಷ್ಟೇ ಅಲ್ಲ, ಬೆಳ್ಳಿ ಬೆಲೆಯಲ್ಲೂ ಕೂಡ ಏರಿಕೆ ಆಗಿದೆ. ಚಿನ್ನದ ಬೆಲೆಯಲ್ಲಿ 6,000 ರೂಪಾಯಿ ಹೆಚ್ಚಾಗಿದೆ. ಮತ್ತೆ 1.60 ಲಕ್ಷದ ಸನಿಹಕ್ಕೆ 10 ಗ್ರಾಂ ಶುದ್ಧ ಚಿನ್ನ ಬಂದಿದೆ. 2 ದಿನಗಳ ಬಳಿಕ ಬೆಳ್ಳಿ ಬೆಲೆಯಲ್ಲಿ ಏರಿಕೆಯ ಗ್ರಾಫ್ ಕಾಣಿಸ್ತಾ ಇದೆ. ಸದ್ಯ 5,000 ರೂಪಾಯಿ ಏರಿಕೆ ಕಂಡ ಬೆಳ್ಳಿ ಬೆಲೆ. ಸದ್ಯ ಬೆಂಗಳೂರಲ್ಲಿ ಕೆಜಿ ಬೆಳ್ಳಿಯ ಬೆಲೆ 2.65 ಲಕ್ಷ ರೂಪಾಯಿ ಆಗಿದೆ. ಇಡೀ ದಿನ ಚಿನ್ನ ಬೆಳ್ಳಿ ಮಾರ್ಕೆಟ್ ಹೇಗೆ ವರ್ತಿಸುತ್ತೆ? ಏರಿಕೆಯ ಹಾದಿಯಲ್ಲೇ ಮುನ್ನಡೆಯುತ್ತಾ ಈ ಒಂದು ಚಿನ್ನ ಬೆಳ್ಳಿ? ಇಲ್ಲ ಡಮ್ ಡಮ್ ಡಮಾಲ್ ಅಂತ ಕೆಳಗ್ ಬೀಳುತ್ತಾ ಚಿನ್ನ ಮತ್ತೆ ಬೆಳ್ಳಿಯ ರೇಟ್? ಬಂಗಾರದ ಆಸೆಗೆ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ. ಮತ್ತೆ ಈ ಒಂದು ಚಿನ್ನದ ರೇಟ್ ಜಾಸ್ತಿ ಆಗಿದೆ. ಬಂಗಾರ ಅಷ್ಟೇ ಅಲ್ಲ, ಬೆಳ್ಳಿ ರೇಟ್ ಕೂಡ ಜಾಸ್ತಿ ಆಗಿದೆ. ಚಿನ್ನದ ಬೆಲೆಯಲ್ಲಿ 6,000 ರೂಪಾಯಿ ಹೆಚ್ಚಾಗಿದೆ. ಮತ್ತೆ 1.60 ಲಕ್ಷದ ಸನಿಹಕ್ಕೆ 10 ಗ್ರಾಂ ಶುದ್ಧ ಚಿನ್ನ. 2 ದಿನಗಳ ಬಳಿಕ ಬೆಳ್ಳಿ ಬೆಲೆಯಲ್ಲಿ ಸ್ವಲ್ಪ ಏರಿಕೆಯ ಗ್ರಾಫ್ ಕಾಣಿಸ್ತಾ ಇದೆ. ಒಂದು ವಾರದಿಂದ ಇಳಿಕೆ ಆಗ್ತಾ ಇತ್ತು, ಈಗ ಸ್ವಲ್ಪ ಏರಿಕೆಯ ಗ್ರಾಫ್ ಕಾಣಿಸ್ತಾ ಇದೆ. ಸದ್ಯ ಬೆಂಗಳೂರಲ್ಲಿ ಕೆಜಿ ಬೆಳ್ಳಿ ಬೆಲೆ 2.65 ಲಕ್ಷ ರೂಪಾಯಿ ಆಗಿದೆ. ಇಡೀ ದಿನ ಈ ಒಂದು ಚಿನ್ನ ಬೆಳ್ಳಿ ಮಾರ್ಕೆಟ್ ಹೇಗೆ ವರ್ತಿಸುತ್ತೆ? ಏರಿಕೆಯ ಹಾದಿಯಲ್ಲಿ ಈ ಒಂದು ಚಿನ್ನ ಬೆಳ್ಳಿ ಹಾಗಾದ್ರೆ ಮುನ್ನಡೆಯುತ್ತಾ? ಸಾಕಷ್ಟು ಪ್ರಶ್ನೆಗಳಿದಾವೆ. ಇಲ್ಲ ಡಮ್ ಢಮಾಲ್ ಅಂತ ಕೆಳಗ್ ಬೀಳುತ್ತಾ ಈ ಒಂದು ಚಿನ್ನ ಮತ್ತೆ ಬೆಳ್ಳಿಯ ರೇಟ್? ಸದ್ಯಕ್ಕೆ ಯಾರೆಲ್ಲ ಬಂಗಾರದ ಆಸೆಯನ್ನ ಕಾಣ್ತಾ ಇದ್ರು, ಚಿನ್ನವನ್ನ ಖರೀದಿ ಮಾಡೋಣ, ಇನ್ನೂ ಕೂಡ ಈ ಒಂದು ಚಿನ್ನದ ರೇಟ್ ಮುಂದಿನ ದಿನಗಳಲ್ಲಿ ಕಡಿಮೆ ಆಗುತ್ತೆ, ಈಗ ಯಾವ ರೀತಿ ಇಳಿಕೆ ಆಗಿದೆ ಅದೇ ರೀತಿ ಇಳಿಕೆ ಆಗುತ್ತೆ ಎಂಬ ಆಸೆಯನ್ನ ಇಟ್ಕೊಂಡಿದ್ರು, ಕನಸನ್ನ ಕಾಣ್ತಾ ಇದ್ರು, ಅದೆಲ್ಲದಕ್ಕೂ ಕೂಡ ಈಗ ಬ್ರೇಕ್ ಬಿದ್ದಿದೆ. ಮತ್ತೆ ಚಿನ್ನದ ರೇಟ್ ಹೆಚ್ಚಾಗಿದೆ. ಜೊತೆಗೆ ಕೇವಲ ಚಿನ್ನದ ರೇಟ್ ಅಷ್ಟೇ ಅಲ್ಲ, ಈ ಒಂದು ಬೆಳ್ಳಿಯ ರೇಟ್ ಕೂಡ ಹೆಚ್ಚಾಗಿದೆ. ಇನ್ನು ಚಿನ್ನದ ಬೆಲೆಯಲ್ಲಿ 6,000 ರೂಪಾಯಿ ಹೆಚ್ಚಾದ್ರೆ ಮತ್ತೆ 1.60 ಲಕ್ಷದ ಸನಿಹಕ್ಕೆ ಒಂದು 10 ಗ್ರಾಂ ಶುದ್ಧ ಚಿನ್ನ ತಲುಪಿರುವಂಥದ್ದು ಎಷ್ಟೋ ಗ್ರಾಹಕರಿಗೆ ಬಹಳ ಖುಷಿಯಾಗಿತ್ತು ಒಂದು ವಾರದಿಂದ. ಏಕೆಂತಂದ್ರೆ ಈ ಒಂದು ಚಿನ್ನ ಮತ್ತೆ ಬೆಳ್ಳಿ ಏರಿಕೆ ಆಗಿರಲಿಲ್ಲ, ರೇಟ್ ಸ್ವಲ್ಪ ಇಳಿಮುಖವಾಗಿ ಸಾಗ್ತಾ ಇತ್ತು. ಬೆಳ್ಳಿ ಅಂತೂ ಸ್ವಲ್ಪ ಇಳಿಮುಖವಾಗಿ ಸಾಗ್ತಾ ಇತ್ತು, ಏರಿಕೆ ಅಂತೂ ಆಗೇ ಇರಲಿಲ್ಲ. ಆದರೆ ಈಗ ಸ್ವಲ್ಪ ಈ ಒಂದು ಬೆಳ್ಳಿಯ ಗ್ರಾಫ್ ಏನಿದೆ ಈಗ ಏರಿಕೆ ಅಂತ ಸಾಗ್ತಾ ಇದೆ. ಆದರೆ ಬಂಗಾರವನ್ನು ನಾವು ಪರ್ಚೇಸ್ ಮಾಡಬೇಕು ಅಂತ ಮಧ್ಯಮ ವರ್ಗದವರು ಸಾಕಷ್ಟು ಕನಸನ್ನು ಕಾಣ್ತಾ ಇದ್ರು. ಈಗ ಸದ್ಯಕ್ಕೆ ಇಷ್ಟರ ಮಟ್ಟಿಗೆ ಇಳಿಕೆ ಆಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ಇಳಿಕೆ ಆದರೆ ನಾವೊಂದು ಇಳಿಕೆ ಆದಂಥ ಆ ಒಂದು ದುಡ್ಡು ಏನಿದೆ ಆ ಒಂದು ಅಮೌಂಟಲ್ಲಿ ಮತ್ತೊಂದು 1 ಗ್ರಾಮ್ ಎಕ್ಸ್ಟ್ರಾ ತಗೊಳ್ಬಹುದು ಈ ಒಂದು ಚಿನ್ನವನ್ನು ಅಂತ ಯೋಚನೆ ಮಾಡ್ತಾ ಇದ್ರು. ಆದರೆ ಈಗ ಅದು ಸಾಧ್ಯ ಆಗಂಗಿಲ್ಲ. ಯಾಕೆಂತಂದ್ರೆ ಈಗ ಮತ್ತೆ 5,000 ರಿಂದ 6,000 ರೂಪಾಯಿ ಹೆಚ್ಚಾಗಿದೆ ಈ ಒಂದು ಚಿನ್ನದ ರೇಟ್. ಇನ್ನು ಮತ್ತೆ ಹೆಚ್ಚಾದರೂ ಕೂಡ ಆಶ್ಚರ್ಯ ಪಡಂಗಿಲ್ಲ, ಮತ್ತೆ ಇಳಿಮುಖ ಕೂಡ ಆಗಬಹುದು. ಯಾಕೆಂತಂದ್ರೆ ಸದ್ಯಕ್ಕೆ ಈ ಒಂದು ಚಿನ್ನ ಮತ್ತು ಬೆಳ್ಳಿ ಮಾರ್ಕೆಟ್ನಲ್ಲಿ ಯಾವ ರೀತಿ ಇದೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಅಲ್ಲೂ ಕೂಡ ಈ ಒಂದು ಪ್ರೈಸ್ ವೇರಿಯೇಷನ್ಸ್ ಆಗ್ತಾ ಇರೋದ್ರಿಂದ ಈ ಒಂದು ಚಿನ್ನ ಬೆಳ್ಳಿಯಲ್ಲಿ ಈ ಒಂದು ಹಾವು ಏಣಿ ಆಟ ನಡೀತಾ ಇದೆ ಅಂತ ಹೇಳ್ಬೋದು. ಸದ್ಯದ ಪರಿಸ್ಥಿತಿಯಲ್ಲಿ ಚಿನ್ನದ ರೇಟ್ ಕೂಡ ಜಾಸ್ತಿ ಆಗಿದೆ ಇವತ್ತು. ಜೊತೆಗೆ ಬೆಳ್ಳಿಯ ರೇಟ್ ಕೂಡ ಜಾಸ್ತಿ ಆಗಿದೆ. ಸ್ವಲ್ಪ ಮಧ್ಯಮ ವರ್ಗದವರಿಗೆ ಇದೊಂದು ರೀತಿಯ ಶಾಕಿಂಗ್ ನ್ಯೂಸ್. ಆದರೆ ಹೂಡಿಕೆದಾರರಿಗೆ ಪ್ಲಸ್ ಆಗಬಹುದು. ಈಗ ಮೊದಲೇ ಸ್ವಲ್ಪ ಹೂಡಿಕೆ ಮಾಡಿರ್ತಾರೆ, ಒಂದು ಚಿನ್ನ ಮತ್ತು ಬೆಳ್ಳಿಯ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ. ಒಂದು ವೇಳೆ ಏನಾದ್ರು ರೇಟ್ ಕಡಿಮೆ ಆದರೆ ಹೂಡಿಕೆದಾರರಿಗೆ ಅದರಿಂದ ಒಂದು ದೊಡ್ಡ ಎಫೆಕ್ಟ್ ಆಗುತ್ತೆ ಅಂತಂದರೆ ಅವ್ರಿಗೂ ಕೂಡ ಒಂದು ಅಮೌಂಟ್ ಲಾಸ್ ಆಗುತ್ತೆ. ಆದರೆ ಹೂಡಿಕೆದಾರರಿಗೆ ಒಂದು ವೇಳೆ ಒಂದು ಚಿನ್ನ ಮತ್ತು ಬೆಳ್ಳಿಯ ರೇಟ್ ಜಾಸ್ತಿ ಆದರೆ ಅವ್ರಿಗೆ ಪ್ಲಸ್ ಆಗುತ್ತೆ, ಮತ್ತು ಎಕ್ಸ್ಟ್ರಾ ಒಂದು ಅಮೌಂಟ್ ಕೂಡ ಗಳಿಸ್ಕೊಳ್ಬಹುದು. ಆದರೆ ಮಧ್ಯಮ ವರ್ಗದವ್ರಿಗೆ ಬಹಳ ಬೇಜಾರಿನ ಸಂಗತಿ ಇದು. ಯಾಕೆಂತಂದ್ರೆ ಈಗ ಚಿನ್ನ ಮತ್ತು ಬೆಳ್ಳಿಯನ್ನು ಮತ್ತೆ ಏನಾದರೂ ಏರಿಕೆ ಅಂತ ಸಾಗ್ಬಿಟ್ರೆ, ಈಗ ಒಂದು ವಾರದ ಹಿಂದೆ ಯಾವ ರೀತಿ ಚಿನ್ನ ಮತ್ತು ಬೆಳ್ಳಿಯ ರೇಟ್ ಹೆಚ್ಚಾಗಿತ್ತು ಅದೇ ರೀತಿ ಆಗ್ಬಿಟ್ರೆ ಏನಪ್ಪ ಮಾಡೋದು ಅಂತ ಸದ್ಯಕ್ಕೆ ಜನರು ಯೋಚನೆ ಮಾಡೋ ಪರಿಸ್ಥಿತಿಯಲ್ಲಿದ್ದೀವಿ.